ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಪ್ರತಿಯೊಬ್ಬನೂ ಒಳ್ಳೊಳ್ಳೆಯ ಫಲಗಳನ್ನೇ ಬಯಸುತ್ತಾನೆ. ಅವನಿಗೆ ಆರೋಗ್ಯ, ಆಯುಷ್ಯ, ಯಶಸ್ಸು, ಧನ, ಧಾನ್ಯ, ಸುಖ, ಸಂತೋಷ, ಸಂಪತ್ತುಗಳನ್ನು ಯಾವನೂ ತಾನೇ ಇಷ್ಟಪಡುವುದಿಲ್ಲ. ಯಾವ ಸತ್ಫಲಗಳನ್ನು ಎಲ್ಲರೂ ಕೂಡ ಬೇಕೆಂದು ಕೂಡ ಬಯಸುತ್ತಾರೆ. ಆದರೆ ಈ ಸತ್ಫಲಗಳಿಗೆ ಕಾರಣವಾದಂತಹ ದಾನ, ಧರ್ಮ, ಪೂಜೆ, ತಪಸ್ಸು ಮುಂತಾದ ಸತ್ಕರ್ಮಗಳನ್ನು ಮಾತ್ರ ಮಾಡಲು ನಾವು ಯಾರೂ ಕೂಡ ಬಯಸುವುದಿಲ್ಲ. ಯಾವರು ಸತ್ಕರ್ಮಗಳನ್ನು ಮಾಡದೇ ಹೋದರೂ ಅವುಗಳ ಫಲಗಳನ್ನು ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುತ್ತದೆ. ಆದರೆ ಅದು ಸಿಗುವುದು ಖಂಡಿತವಾಗಿಯೂ ಕೂಡ ನಮಗೆ ಸಾಧ್ಯವಿಲ್ಲ. ಪಾಪದ ಫಲಗಳಾದ ರೋಗ, ದಾರಿದ್ರ್ಯ, ಅಪಯಶಸ್ಸು, ಚಿಂತೆ, ದುಃಖಾದಿಗಳನ್ನು ಯಾರೂ ಕೂಡ ಬಯಸುವುದಿಲ್ಲ. ಯಾರಾದರೂ ಬಡತನವನ್ನಾಗಲಿ, ರೋಗವನ್ನಾಗಲಿ, ಅಪಯಶಸ್ಸುಗಳನ್ನಾಗಲಿ ಬಯಸುತ್ತಾರೆ? ಖಂಡಿತ ಇಲ್ಲ. ಆದರೆ ಈ ಪಾಪಕಲೆಗಳಿಗೆ ಕಾರಣವಾಗಿರುವ ಪಾಪಕರ್ಮಗಳನ್ನು ಮಾತ್ರ ನಾವು ಪ್ರತಿನಿತ್ಯವೂ ಕೂಡ ಮಾಡುತ್ತಲೇ ಇರುತ್ತೇವೆ. ಆದ್ದರಿಂದ ಧರ್ಮಾನುಷ್ಠಾನದಿಂದ ಸತ್ಫಲಗಳು, ಅಧರ್ಮ ಅನುಷ್ಠಾನದಿಂದ ಅಸತ್ಫಲಗಳು ಪ್ರಾಪ್ತವಾಗುತ್ತದೆ ಎಂದು ಎಲ್ಲರಿಗೂ ಕೂಡ ತಿಳಿದಿದ್ದರೂ ಸಾಮಾನ್ಯವಾಗಿ ಧರ್ಮವನ್ನು ಮಾಡದೆ ಅಧರ್ಮವನ್ನೇ ಮಾನವನು ಮಾಡುತ್ತಾ ಇರುತ್ತಾನೆ. ಪುಣ್ಯ ಕರ್ಮಗಳನ್ನು ಮಾಡದೇ ಹೋದರೆ ಒಳ್ಳೆಯ ಫಲಗಳು ಮಾತ್ರ ಬಯಸುತ್ತಾರೆ. ಪಾಪ ಕರ್ಮಗಳನ್ನು ಮಾಡುತ್ತಿದ್ದರೂ ಆ ಪಾಪ ಫಲಗಳನ್ನು ಮಾತ್ರ ಬೇಡ ಅಂತ ಹೇಳುತ್ತಿರುತ್ತಾರೆ. ಆದ್ದರಿಂದ ಪುಣ್ಯ ಕರ್ಮಗಳನ್ನು ಮಾಡಿ, ಧರ್ಮಾಚರಣೆಯನ್ನು ಮಾಡಿ ನಾವು ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿಯನ್ನು ಪಡೆದುಕೊಳ್ಳಬಹುದು. ಆದರೆ ಪೂರ್ವ ಪುಣ್ಯದ ಸ್ಥಾನದಿಂದ ಅವನಿಗೆ ಧರ್ಮ ಮಾರ್ಗಗಳನ್ನು ಮಾಡಿದರೂ ಕೂಡ ಒಳ್ಳೆಯದಾಗ್ತಾ ಇರುತ್ತದೆ. ಆ ಪೂರ್ವ ಪುಣ್ಯದ ಫಲವು ಮುಗಿದ ನಂತರ ಅವನಿಗೆ ಅಧರ್ಮದಿಂದ ಮಾಡಿರತಕ್ಕಂಥ ಆ ಕರ್ಮಕ್ಕೆ ಅನುಸಾರವಾಗಿ ಅವನು ಆ ಕೆಟ್ಟ ಫಲಗಳನ್ನು ಈ ಕಲಿಯುಗದಲ್ಲಿ ಅನುಭವಿಸಲೇಬೇಕು. ಇದು ಶತಸಿದ್ಧ. ಆದ್ದರಿಂದ ಧರ್ಮವನ್ನು ಮಾಡಿ ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.